ಇಲ್ಲಿಯವರೆಗೆ ಈ ಜಗತ್ತಿನಲ್ಲಿ ನಿನ್ನಂತಹ ಸುಂದರ ಹೃದಯದ ಜನರು ಕೂಡ ಇದ್ದಾರೆ. ಐ ಲವ್ ಯು, ಐ ರಿಯಲಿ ಲವ್ ಯು. ಅವನಿ ಮಾತನಾಡುತ್ತಾ ಹೋದಂತೆ ವಿವೇಕ್ ತನ್ನ ದೃಷ್ಟಿಯಲ್ಲಿ ತಾನೇ ಕೆಳಗಿಳಿಯುತ್ತಿದ್ದನು. ಅವನಿಯ ಜೊತೆ ಅವಳ ಬಾಯ್ ಫ್ರೆಂಡ್ ಏನು ಮಾಡಿದನೋ ಅವನು ಕೂಡ ಅದೇ ರೀತಿ ಮಾಡುತ್ತಿದ್ದನು ಮತ್ತು ಅವನಿಯ ಜೊತೆ ಅವನು ಕೂಡ ಅದೇ ರೀತಿ ಮಾಡಲಿದ್ದನು. ಅವನ ಹೃದಯದ ಮೇಲೆ ಒಂದು ಭಾರವಾಗಿ ಪರಿಣಮಿಸುತ್ತದೆ. ವಿವೇಕ್ ಏನಾದರೂ ಮಾತನಾಡುವ ಮೊದಲು ಅವನಿ ಮೊಣಕಾಲುಗಳ ಮೇಲೆ ಅವನ ಮುಂದೆ ಕುಳಿತು ವಿಲ್ ಯು ಮ್ಯಾರಿ ಮೀ ಎಂದು ಕೇಳುತ್ತಾಳೆ. ಮುಂದುವರಿದ ಭಾಗ. ಅವನು ವಿವೇಕ್ಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ವಿಲ್ ಯು ಮ್ಯಾರಿ ಮೀ ಇದನ್ನು ಹೇಳುವಾಗ ಅವಳ ಮುಖದಲ್ಲಿ ಎಷ್ಟು ಹೊಳಪಿತ್ತು, ಅವಳ ಕಣ್ಣುಗಳಲ್ಲಿ ಎಷ್ಟು ಸಂತೋಷವಿತ್ತು ಅದನ್ನು ವಿವೇಕ್ ನೋಡುತ್ತಿದ್ದನು. ಆದರೆ ಅವನು ತನ್ನ ದೃಷ್ಟಿಯಲ್ಲಿ ತಾನೇ ಕೆಳಗಿಳಿದಿದ್ದನು. ಅವಳಿಗೆ ಎಲ್ಲ ಸತ್ಯವನ್ನು ಹೇಳಿ ತನ್ನ ಸಂಬಂಧವನ್ನು ಪ್ರಾರಂಭಿಸಬೇಕೆಂದು ಅವನು ಯೋಚಿಸಿದ್ದರೂ ಇದೆಲ್ಲ ತುಂಬ ಬೇಗ ಆಗುತ್ತದೆ ಎಂದು ಅವನು ಯೋಚಿಸಿರಲಿಲ್ಲ. ವಿವೇಕ್ ಏನು ಮಾಡುತ್ತಿದ್ದಾನೆ? ನಿನ್ನ ಪ್ರೀತಿ, ನಿನ್ನ ಜೀವನ ನಿನ್ನ ಮುಂದೆ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದೆ ಮತ್ತು ನೀನು ಗತಕಾಲದ ಬಗ್ಗೆ ಯೋಚಿಸುತ್ತಿದ್ದೀಯ. ಅರೆ, ಎಲ್ಲವನ್ನು ಮರೆತು ಹೊಸದನ್ನು ಪ್ರಾರಂಭ ಮಾಡು. ಅವಳಿಗೆ ಏನು ತಿಳಿಯಲಿದೆ? ಅವನ ಮನಸ್ಸಿನಲ್ಲಿ ಈ ಆಲೋಚನೆಗಳು ಬರುತ್ತವೆ. ಇಲ್ಲ ವಿವೇಕ್, ಹಾಗೆ ಮಾಡಬೇಡ. ಅವನು ನಿನ್ನಿಂದ ಏನನ್ನೂ ಮರೆಮಾಚಿಲ್ಲ. ಹಾಗಾಗಿ ನೀನು ಕೂಡ ನಿನ್ನ ಸಂಬಂಧವನ್ನು ಪ್ರಾಮಾಣಿಕವಾಗಿ ಪ್ರಾರಂಭಿಸಬೇಕು. ಅವಳಿಗೆ ಎಲ್ಲವನ್ನು ಹೇಳಬೇಕು. ಈ ಧ್ವನಿ ಅವನ ಹೃದಯದಿಂದ ಬರುತ್ತದೆ. ಮಿದುಳು ಮತ್ತೆ ಹೇಳುತ್ತದೆ, ಅವಳಿಗೆ ಎಲ್ಲವನ್ನು ಹೇಳಿದರೆ ಅವಳನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತೀಯ. ಇಲ್ಲ ವಿವೇಕ್, ಇಂದು ಅವಳು ನಿನ್ನ ಮೇಲೆ ಕೋಪಗೊಳ್ಳಬಹುದು ಮತ್ತು ನಿನ್ನನ್ನು ಕ್ಷಮಿಸಬಹುದು. ಆದರೆ ನಾಳೆ ಬೇರೆಯವರಿಂದ ಈ ವಿಷಯ ತಿಳಿದರೆ ಅವಳು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಹೆಚ್ಚು ಯೋಚಿಸಬೇಡ. ಇಂದು ಇಲ್ಲದಿದ್ದರೆ ಎಂದಿಗೂ ಇಲ್ಲ. ಅವಳಿಗೆ ಎಲ್ಲ ಸತ್ಯವನ್ನು ಹೇಳು. ಅವನು ಇನ್ನು ಪ್ರೀತಿಯಿಂದ ಅವನನ್ನು ನೋಡುತ್ತಿದ್ದಳು. ಅದೇ ವಿವೇಕ್ ಮುಖದಲ್ಲಿ ನೂರಾರು ಭಾವನೆಗಳು ಬರುತ್ತಿದ್ದವು. ಅವನು ಕಣ್ಣು ಮುಚ್ಚಿ ದೀರ್ಘ ಉಸಿರು ತೆಗೆದುಕೊಳ್ಳುತ್ತಾನೆ ಮತ್ತು ಅವಳಿಗೆ ಸತ್ಯ ಹೇಳಲು ತನ್ನ ಕೈಯನ್ನು ಬಿಗಿಯಾಗಿ ಹಿಡಿಯುತ್ತಾನೆ. ವಿವೇಕ್ ಅವನಿ ಹತ್ತಿರ ಹೋಗಿ ಅವಳನ್ನು ಭುಜದಿಂದ ಹಿಡಿದು ನಿಲ್ಲಿಸುತ್ತಾನೆ. ಏನನ್ನು ಹೇಳಲು ಅವನ ತುಟಿಗಳು ಚಲಿಸುತ್ತವೆ, ಆದರೆ ಪದಗಳು ಸಿಲುಕಿಕೊಳ್ಳುತ್ತವೆ ಮತ್ತು ಅವನು ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿ ನಿಲ್ಲುತ್ತಾನೆ. ಇತ್ತ ಭಾರತದಲ್ಲಿ ರಾತ್ರಿಯ ಸಮಯದಲ್ಲಿ ಎಲ್ಲರೂ ಮಲಗಿದ್ದಾಗ 4 ಜನರಿಗೆ ನಿದ್ರೆ ಬರುತ್ತಿರಲಿಲ್ಲ. ಮೊದಲನೆಯವಳು ಕಾವ್ಯ. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿಕೊಂಡು ಕೇವಲ ಮೇಲ್ಛಾವಣಿಯನ್ನು ನೋಡುತ್ತಿದ್ದಳು. ಇನ್ನೂ ಅವಳ ಮನಸ್ಸಿನಲ್ಲಿ ಏನೇ ಆದರೂ ಅವಳಿಂದಲೇ ಆಯಿತು ಎಂಬ ಆಲೋಚನೆಗಳು ಓಡುತ್ತಿದ್ದವು. ಆದ್ದರಿಂದ ಅವಳು ವಿರಾಟ್ನಿಂದ ದೂರವಿರಲು ನಿರ್ಧರಿಸಿದ್ದಳು. ಎರಡನೆಯವನು ನಮ್ಮ ಮುಂಗೋಪಿ ವಿರಾಟ್. ಅವನು ಮೊದಲು ಮಲಗಿದ್ದನು, ಆದರೆ ನಂತರ ಕಾವ್ಯ ಅವನನ್ನು ಕನಸಿನಲ್ಲಿ ಕಾಡಿಸಲು ಬಂದಳು ಮತ್ತು ಅವನು ಎದ್ದನು. ಎದ್ದ ತಕ್ಷಣ ಅವನಿಗೆ ಆತಂಕ ಉಂಟಾಯಿತು. ಅವಳು ಚೆನ್ನಾಗಿದ್ದಾಳೆಯೇ? ಈಗ ಪ್ರಜ್ಞೆ ಬಂದಿರಬಹುದು, ನನ್ನ ಬಗ್ಗೆ ಯೋಚಿಸುತ್ತಿರಬಹುದು. ಹೀಗೆ ಯೋಚಿಸುತ್ತಾ ಅವನ ಆತಂಕ ಹೆಚ್ಚಾಯಿತು. ಈ ಆತಂಕ ಕಾವ್ಯಳನ್ನು ಭೇಟಿಯಾದರಷ್ಟೇ ದೂರ ಹೋಗುತ್ತದೆ. ಆದ್ದರಿಂದ ಅವನು ಆಗಲೇ ಕಾವ್ಯ ಬಳಿ ಹೋಗಲು ಹೊರಡುತ್ತಾನೆ. ಮೂರನೆಯವಳು ವರ್ಷ. ಅವಳ ಔಷಧಗಳಿಂದ ಆರೋಗ್ಯ ಎಷ್ಟು ಹದಗೆಟ್ಟಿತೆಂದರೆ ಅವಳಿಗೆ ಮಲಗಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಅವಳ ತಲೆನೋವಿನಿಂದ ತಲೆ ಒಡೆಯುವಂತಿತ್ತು ಮತ್ತು ಆತಂಕದಿಂದ ಅವಳಿಗೆ ನಿದ್ರೆ ಬರುತ್ತಿರಲಿಲ್ಲ. ಗರಿಮಾ ಅವಳ ಬಳಿಯೇ ಮಲಗಿದ್ದಳು, ಆದರೆ ವರ್ಷ ಅವಳಿಗೆ ತೊಂದರೆ ಕೊಡಲು ಬಯಸಲಿಲ್ಲ. ಆದ್ದರಿಂದ ಅವಳು ನಿಧಾನವಾಗಿ ಎದ್ದು ಹೊರಗಿನ ಉದ್ಯಾನವನಕ್ಕೆ ಹೋಗುತ್ತಾಳೆ. ನಾಲ್ಕನೆಯವನು ರಾಘವ್. ಅವನಿಗೂ ಆತಂಕವಾಗುತ್ತಿತ್ತು. ಅವನು 4 ದಿನಗಳಿಂದ ವರ್ಷಾಳನ್ನು ನೋಡಿರಲಿಲ್ಲ ಮತ್ತು ಅವಳು ವರ್ಷಾಳೊಂದಿಗೆ ಮದುವೆಯ ಬಗ್ಗೆ ಹೇಗೆ ಮಾತನಾಡುವುದು ಎಂದು ಯೋಚಿಸುತ್ತಿದ್ದನು. ವರ್ಷ ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು, ಅವಳು ತಮ್ಮ ಸ್ನೇಹವನ್ನೇ ಮುಗಿಸಬಾರದು. ಅವನ ಮನಸ್ಸಿನಲ್ಲಿ ಇದೇ ಓಡುತ್ತಿತ್ತು ಮತ್ತು ಅದಕ್ಕಾಗಿಯೇ ಅವನಿಗೆ ನಿದ್ರೆ ಬರುತ್ತಿರಲಿಲ್ಲ. ಅತ್ತ ಅಮೆರಿಕದಲ್ಲಿ ವಿವೇಕ್ ಏನನ್ನು ಹೇಳಲು ತನ್ನ ತುಟಿಗಳನ್ನು ಚಲಿಸುತ್ತಾನೆ, ಆದರೆ ಅವನ ಪದಗಳು ಸಿಲುಕಿಕೊಳ್ಳುತ್ತವೆ. ಅವನು ತನ್ನ ಮುಖವನ್ನು ತಿರುಗಿಸಿ ನಿಂತುಕೊಳ್ಳುತ್ತಾನೆ. ಅವನಿ ಖಂಡಿತ ಏನೋ ಇದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾಳೆ. ಅವಳು ನಿಧಾನವಾಗಿ ಅವನ ಹಿಂದೆ ಹೋಗುತ್ತಾಳೆ. ಅವನನ್ನು ಹಿಂದಿನಿಂದ ತೋಳುಗಳಲ್ಲಿ ತಬ್ಬಿಕೊಳ್ಳುತ್ತಾಳೆ ಮತ್ತು ತನ್ನ ಮುಖವನ್ನು ಅವನ ಭುಜದ ಮೇಲೆ ಇರಿಸುತ್ತಾ ಏನಾಯ್ತು, ಏನನ್ನಾದರೂ ಹೇಳಲು ಬಯಸುತ್ತೀಯಾ ಎಂದು ಕೇಳುತ್ತಾಳೆ. ಅವನಿ ತನ್ನ ಮನಸ್ಸಿನ ಮಾತನ್ನು ಇಷ್ಟು ಸುಲಭವಾಗಿ ಹೇಗೆ ಅರ್ಥ ಮಾಡಿಕೊಂಡಳು ಎಂದು ವಿವೇಕ್ ಆಶ್ಚರ್ಯಚಕಿತನಾಗಿದ್ದನು. ಇಷ್ಟವಿಲ್ಲದಿದ್ದರೂ ಅವನ ಕಣ್ಣುಗಳಲ್ಲಿ ತೇವ ಮೂಡುತ್ತದೆ ಮತ್ತು ಅದೇ ತೇವವು ಅವನಿಯ ಕೈಗಳ ಮೇಲೆ ಬೀಳುತ್ತದೆ. ಅವಳು ಬೇಗನೆ ಅವನನ್ನು ತನ್ನ ಕಡೆಗೆ ತಿರುಗಿಸುತ್ತಾಳೆ. ವಿವೇಕ್ ಅವಳ ಕಣ್ಣುಗಳಿಂದ ತಪ್ಪಿಸುತ್ತಿದ್ದನು. ಅವನಿ ಅವನ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು, ನೀನು ಅಳುತ್ತಿದ್ದೀಯಾ? ಏಕೆ? ಏನಾಯಿತು? ನಾನು ಏನಾದರೂ ತಪ್ಪು ಮಾಡಿದೆನಾ ಎಂದು ಕೇಳುತ್ತಾಳೆ. ವಿವೇಕ್ ತನ್ನ ಕೈಗಳನ್ನು ಅವನ ಮುಖದಿಂದ ತೆಗೆದು, ಅವನಿ, ನಿನ್ನ ತಪ್ಪೇನೂ ಇಲ್ಲ. ತಪ್ಪಿದ್ದರೆ ಅದು ನನ್ನದು, ಕೇವಲ ನನ್ನದು ಎಂದು ಹೇಳುತ್ತಾನೆ. ಏನು ಅರ್ಥ? ಅವನಿ ಅವನ ಕಣ್ಣೀರು ಒರೆಸುತ್ತಾ ಹೇಳುತ್ತಾಳೆ. ವಿವೇಕ್ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು, ನನ್ನ ಮಾತನ್ನು ಗಮನವಿಟ್ಟು ಕೇಳು ಮತ್ತು ಅರ್ಥ ಮಾಡಿಕೊ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂಬುದು ನಿಜ ಮತ್ತು ಇಂದು ನಾನು ನಿನ್ನನ್ನು ಮದುವೆಗೆ ಪ್ರಸ್ತಾಪಿಸಲು ಬಂದಿದ್ದೆ. ಆದರೆ ಎಂದು ಹೇಳುತ್ತಾನೆ. ಆದರೆ ಏನು ಎಂದು ಅವನಿ ಅವನ ಕಣ್ಣುಗಳಲ್ಲಿ ನೋಡುತ್ತಾ ಹೇಳುತ್ತಾಳೆ. ಆದರೆ ನಾನು ನಿನ್ನಿಂದ ಮರೆಮಾಚಿದ ಒಂದು ಸತ್ಯವಿದೆ ಮತ್ತು ನನ್ನೊಂದಿಗೆ ಯಾವುದೇ ಸಂಬಂಧವನ್ನು ಪ್ರಾರಂಭಿಸುವ ಮೊದಲು ನೀನು ಆ ಸತ್ಯವನ್ನು ಕೇಳಬೇಕೆಂದು ನಾನು ಬಯಸುತ್ತೇನೆ. ವಾಸ್ತವವಾಗಿ ನಾನು ಕೂಡ ಒಮ್ಮೆ
ಅವನು ತನ್ನ ಮಾತನ್ನು ಪೂರ್ಣಗೊಳಿಸುವ ಮೊದಲು ಅವನ ಹತ್ತಿರ ಹೋಗಿ ಅವನ ತುಟಿಗಳ ಮೇಲೆ ಬೆರಳಿಟ್ಟು, ಶ್, ನಿನ್ನ ಬಗ್ಗೆ ನನಗೆ ಎಷ್ಟು ತಿಳಿದಿದೆಯೋ ಅದು ಸಾಕು, ಅದಕ್ಕಿಂತ ಹೆಚ್ಚೇನು ಕೇಳಲು ನನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾಳೆ. ವಿವೇಕ್ ಆತಂಕದಿಂದ, ಅರೆ ಆದರೆ ಏನೂ ಇಲ್ಲ, ನಾನು ಏನನ್ನು ಕೇಳಲು ಬಯಸುವುದಿಲ್ಲ, ಏನನ್ನು ತಿಳಿಯಲು ಬಯಸುವುದಿಲ್ಲ, ಮತ್ತು ನೀನು ಈ ಯಾವ ಅನುಪಯುಕ್ತ ಮಾತುಗಳನ್ನು ಮಾತನಾಡುತ್ತಿದ್ದೀಯಾ? ನಾನು ಎಷ್ಟು ಚೆನ್ನಾಗಿ ಸಿದ್ಧಳಾಗಿದ್ದೇನೆ, ಮೊದಲ ಬಾರಿಗೆ ಈ ಸೂಟ್ ಧರಿಸಿದ್ದೇನೆ, ಮತ್ತು ನೀನು ಒಂದೇ ಒಂದು ಹೊಗಳಿಕೆಯನ್ನು ಮಾಡಲಿಲ್ಲ. ಅವನಿ ಮಕ್ಕಳಂತೆ ಮುಖ ಮಾಡುತ್ತಾ ಹೇಳುತ್ತಾಳೆ. ಅವಳ ಮಕ್ಕಳಂತಹ ಕೋಪಕ್ಕೆ ವಿವೇಕ್ ನಗದೆ ಇರಲು ಸಾಧ್ಯವಾಗುವುದಿಲ್ಲ, ಮತ್ತು ಅವನು ನಗುತ್ತಾ ಅವಳನ್ನು ನೋಡಲು ಪ್ರಾರಂಭಿಸುತ್ತಾನೆ. ಅವನಿ ನಾಚಿಕೆಯಿಂದ ತನ್ನ ರೆಪ್ಪೆಗಳನ್ನು ತಗ್ಗಿಸುತ್ತಾ, ಈಗ ಹಾಗೆ ನೋಡಬೇಡ, ಮತ್ತು ಏನು ಮಾಡಲು ಬಂದಿದ್ದೀಯೋ ಅದನ್ನು ಮಾಡು, ನಾನು ತುಂಬ ಉತ್ಸುಕಳಾಗಿದ್ದೇನೆ ಎಂದು ಹೇಳುತ್ತಾಳೆ. ವಿವೇಕ್ ಉದ್ದೇಶಪೂರ್ವಕವಾಗಿ ಗೊತ್ತಿಲ್ಲದವನಂತೆ ನಟಿಸುತ್ತಾ, ನಾನು ಏನು ಮಾಡಲು ಬಂದಿದ್ದೆ? ಓಹ್, ನೀನು ನನ್ನನ್ನು ಮದುವೆಗೆ ಪ್ರಸ್ತಾಪಿಸಲು ಬಂದಿದ್ದೆ, ದಡ್ಡ, ಅವಳು ತಮಾಷೆ ಮಾಡುತ್ತಾ ಹೇಳುತ್ತಾಳೆ. ಮರುಕ್ಷಣವೇ ವಿವೇಕ್ ತನ್ನ ತೋಳುಗಳನ್ನು ಚಾಚುತ್ತಾ, ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳುತ್ತಾನೆ. ಅವನಿ ಕೂಡ ತಡ ಮಾಡದೆ ಓಡಿ ಹೋಗಿ ಅವನ ತೋಳುಗಳಲ್ಲಿ ಸೇರಿಕೊಳ್ಳುತ್ತಾಳೆ, ಮತ್ತು ಇಬ್ಬರು ಒಬ್ಬರನ್ನೊಬ್ಬರು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾರೆ. ಇತ್ತ ಭಾರತದಲ್ಲಿ ಕಾವೇಳಿಗೆ ನಿದ್ರೆ ಬರುತ್ತಿರಲಿಲ್ಲ, ಮತ್ತು ಮಲಗಿ ಅವಳು ಸುಸ್ತಾಗಿದ್ದಳು. ಸ್ವಲ್ಪ ಹೊತ್ತು ಎದ್ದು ಕುಳಿತುಕೊಳ್ಳಲು ಮತ್ತು ಸ್ವಲ್ಪ ನೀರು ಕುಡಿಯಲು ಅವಳ ಮನಸ್ಸು ಬಯಸುತ್ತಿತ್ತು. ಅವಳು ಸೋಫಾದ ಮೇಲೆ ಮಲಗಿರುವ ಹುಷಾರವರನ್ನು ನೋಡುತ್ತಾಳೆ. ಅವರು ಸ್ವಲ್ಪ ಸಮಯದ ಹಿಂದೆಯಷ್ಟೇ ಮಲಗಿದ್ದರು. ಕಾವ್ಯ ಅವರನ್ನು ಎಬ್ಬಿಸುವುದು ಸರಿಯಲ್ಲ ಎಂದು ಭಾವಿಸುತ್ತಾಳೆ, ಮತ್ತು ತಾನೇ ಹೇಳಲು ಪ್ರಯತ್ನಿಸುತ್ತಾಳೆ. ಒಂದು ಕೈಯಲ್ಲಿ ಸೂಜಿ ಚುಚ್ಚಲಾಗಿತ್ತು, ಅದರ ಮೂಲಕ ಗ್ಲೂಕೋಸ್ ಒಳಗೆ ಹೋಗುತ್ತಿತ್ತು. ಅವಳಿಗೆ ಏಳಲು ಕಷ್ಟವಾಗುತ್ತಿತ್ತು. ಹೇಗಾದರೂ ಮಾಡಿ ಅವಳು ತನ್ನ ಒಂದು ಕೈಯನ್ನು ಹಾಸಿಗೆಯ ಮೇಲೆ ಇರಿಸಿ ಏಳಲು ಪ್ರಯತ್ನಿಸುತ್ತಾಳೆ. ಇನ್ನೊಂದು ಕೈಯಲ್ಲಿ ಚುಚ್ಚಿದ ಸೂಜಿ ತುಂಬ ನೋವು ನೀಡುತ್ತಿತ್ತು. ಅವಳಿಗೆ ಏಳುವುದು ಕಷ್ಟವಾಗಿತ್ತು. ಅವಳು ಮತ್ತೆ ಹಾಸಿಗೆಗೆ ಬೀಳುವ ಮೊದಲು ವಿರಾಟ್ ಇದ್ದಕ್ಕಿದ್ದಂತೆ ಬಂದು ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಕಾವ್ಯ ಆಶ್ಚರ್ಯದಿಂದ ಅವನನ್ನು ನೋಡುತ್ತಾಳೆ. ಅವಳ ಹೃದಯ ಬಡಿತ ಮೊದಲೇ ಹೆಚ್ಚಾಗಿತ್ತು. ವಿರಾಟ್ ಅವಳ ಹತ್ತಿರವಿದ್ದನು. ಅವನ ಬಿಸಿಯಾದ ಉಸಿರಾಟ ಅವಳ ಮುಖದ ಮೇಲೆ ಅವಳಿಗೆ ಅನುಭವವಾಗುತ್ತಿತ್ತು. ವಿರಾಟ್ನ 2 ತೋಳುಗಳು ಅವಳ ಸೊಂಟದ ಸುತ್ತಲೂ ಸುತ್ತಿಕೊಂಡಿದ್ದವು. ಅದರಿಂದ ಅವನು ಕಾವ್ಯಳನ್ನು ಹಿಡಿದಿದ್ದನು. ಇದು ಕಾವ್ಯ ಎಂದಿಗೂ ಯೋಚಿಸದ ಕ್ಷಣವಾಗಿತ್ತು. ಅವಳು ಇನ್ನೂ ತನ್ನ ದೊಡ್ಡ ದೊಡ್ಡ ರೆಪ್ಪೆಗಳನ್ನು ಮಿಟುಕಿಸುತ್ತಾ ವಿರಾಟ್ನನ್ನು ನೋಡುತ್ತಿದ್ದಳು. ವಿರಾಟ್ ತುಂಬ ನಿಧಾನವಾಗಿ ಅವಳ ಬೆನ್ನಿನ ಹಿಂದೆ ದಿಂಬನ್ನು ಇರಿಸಿ ಅವಳನ್ನು ಆರಾಮವಾಗಿ ಕೂರಿಸುತ್ತಾನೆ. ಈಗ ನೀನು ಚೆನ್ನಾಗಿದ್ದೀಯಾ? ವಿರಾಟ್ ಅವಳ ಬಗ್ಗೆ ಕಾಳಜಿ ವಹಿಸುತ್ತಾ ಮಾತನಾಡುತ್ತಾನೆ. ಅವನ ಧ್ವನಿಯಿಂದ ಕಾವ್ಯ ಪ್ರಜ್ಞೆಗೆ ಬರುತ್ತಾಳೆ ಮತ್ತು ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸುತ್ತಾಳೆ. ವಿರಾಟ್ ಹತ್ತಿರದ ಮೇಜಿನ ಮೇಲೆ ಕುಳಿತುಕೊಳ್ಳುತ್ತಾನೆ. ಅವನು ಕೇವಲ ಕಾವ್ಯಳನ್ನು ನೋಡುತ್ತಿದ್ದನು, ಆದರೆ ಕಾವ್ಯ ಒಮ್ಮೆಯೂ ಅವನ ಕಡೆ ನೋಡಲಿಲ್ಲ. ಅವಳು ತನ್ನ ಕೈಯನ್ನು ಚಾಚಿ ನೀರಿನ ಲೋಟವನ್ನು ಎತ್ತಿಕೊಳ್ಳಲು ಪ್ರಾರಂಭಿಸುತ್ತಾಳೆ, ಆದರೆ ಅವಳಿಗೆ ಸಾಧ್ಯವಾಗುವುದಿಲ್ಲ. ವಿರಾಟ್ ಏನನ್ನು ಹೇಳದೆ ನೀರಿನ ಲೋಟವನ್ನು ಅವಳ ತುಟಿಗಳಿಗೆ ತಾಗಿಸುತ್ತಾನೆ. ಕಾವ್ಯ ಒಂದು ಕ್ಷಣ ಅವನ ಕಡೆ ನೋಡುತ್ತಾಳೆ. ನಂತರ ಮತ್ತೆ ತನ್ನ ಕಣ್ಣುಗಳನ್ನು ತಗ್ಗಿಸಿ ಸ್ವಲ್ಪ ನೀರು ಕುಡಿಯುತ್ತಾಳೆ. ವಿರಾಟ್ ಲೋಟವನ್ನು ಮತ್ತೆ ಮೇಜಿನ ಮೇಲೆ ಇರಿಸುತ್ತಾನೆ. ನನಗೆ ನಿನ್ನ ಅನುಕಂಪ ಬೇಡ, ನೀನು ಇಲ್ಲಿಂದ ಹೋಗು. ಕಾವ್ಯ ನಿರ್ಲಕ್ಷ್ಯದಿಂದ ಮುಖ ತಿರುಗಿಸಿ ಹೇಳುತ್ತಾಳೆ. ವಿರಾಟ್ ಏಕಾಏಕಿ, ಇದು ಅನುಕಂಪವಲ್ಲ. ಕಾವ್ಯ, ಹಾಗಾದರೆ ಏನು? ನೀನು ಇಲ್ಲಿಗೆ ಏಕೆ ಬಂದಿದ್ದೀಯಾ? ಇಲ್ಲಿಂದ ಹೋಗು ಎನ್ನುತ್ತಾಳೆ. ವಿರಾಟ್ ಮನಸ್ಸಿನಲ್ಲಿ, ಓಹೋ, ಈ ಹುಡುಗಿಯನ್ನು ನಾನು ಏನು ಮಾಡಲಿ? ಯಾವಾಗಲೂ ತಪ್ಪಾಗಿಯೇ ಯೋಚಿಸುತ್ತಾಳೆ. ನಾನು ಅವಳನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆ ಎಂದು ಈಗ ಹೇಳಿದರೆ ಅವಳು ನನ್ನ ಪ್ರೀತಿಯನ್ನು ಸಹಾನುಭೂತಿ ಎಂದು ಕರೆಯುತ್ತಾಳೆ. ಅವನು ಇನ್ನೂ ಯೋಚಿಸುತ್ತಿದ್ದಾಗ ಅವನ ಕೈಯಲ್ಲಿ ಏನೋ ಅನುಭವವಾಗುತ್ತದೆ. ಅವನು ನೋಡುತ್ತಾನೆ, ಕಾವ್ಯ ಅವನ ಕೈಯ ಮೇಲೆ ಕೈ ಇಟ್ಟು ಮಲಗಿದ್ದಾಳೆ. ಕಾವ್ಯಳಿಗೆ ಆಗುತ್ತಿದ್ದ ಆತಂಕ ವಿರಾಟ್ ಬಳಿ ಬಂದ ತಕ್ಷಣ ದೂರವಾಗಿತ್ತು ಮತ್ತು ಅವಳು ಶಾಂತಿಯಿಂದ ಮಲಗಿದ್ದಳು. ಅವಳನ್ನು ನೋಡಿದಾಗ ವಿರಾಟ್ನ ತುಟಿಗಳ ಮೇಲೆ ದೊಡ್ಡ ನಗು ಮೂಡುತ್ತದೆ. ಅವಳು ಸಂಪೂರ್ಣವಾಗಿ ಹುಚ್ಚಿ. ಇದನ್ನು ಹೇಳುತ್ತಾ ಅವನು ಅವಳನ್ನು ಸರಿಯಾಗಿ ಮಲಗಿಸುತ್ತಾನೆ. ಅವಳಿಗೆ ಸರಿಯಾಗಿ ಹೊದಿಸುತ್ತಾನೆ ಮತ್ತು ಪ್ರೀತಿಯಿಂದ ಅವಳ ಹಣೆಯನ್ನು ಚುಂಬಿಸುತ್ತಾನೆ. ಅವನು ಅವಳ ಕೈಯ ಹಿಡಿದುಕೊಂಡು ಅಲ್ಲೇ ಕುಳಿತುಕೊಳ್ಳುತ್ತಾನೆ. ಅತ್ತ ಅಮೆರಿಕದಲ್ಲಿ ವಿವೇಕ್ ಮತ್ತು ಅವನಿ ಒಬ್ಬರಿಗೊಬ್ಬರು ಒಪ್ಪಿಗೆ ನೀಡಿದ್ದರು ಮತ್ತು ಈಗ ಒಬ್ಬರಿಗೊಬ್ಬರು ಆಗಲು ಕಾತರದಿಂದ ಕಾಯುತ್ತಿದ್ದರು. ಅವನು ವಿವೇಕನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು, ನಾಡಿದ್ದು ನನ್ನ ಜೀವನದ ವಿಶೇಷ ದಿನ. ವಾಸ್ತವವಾಗಿ 1 ವರ್ಷದ ಹಿಂದೆ ನನ್ನ ಬಾಯ್ ಫ್ರೆಂಡ್ ನನ್ನನ್ನು ಬಿಟ್ಟು ಹೋಗಿದ್ದನು ಮತ್ತು ನನ್ನ ಜೀವನದ ಹೊಸ ಆರಂಭವಾಗಿತ್ತು ಮತ್ತು ನಾನು ನಾಡಿದ್ದೇ ನಮ್ಮ ಮದುವೆಯಾಗಬೇಕೆಂದು ಬಯಸುತ್ತೇನೆ ಎಂದು ಹೇಳುತ್ತಾಳೆ. ವಿವೇಕ್ ಅವಳನ್ನು ತೋಳುಗಳಲ್ಲಿ ತಬ್ಬಿಕೊಂಡು, ನಿಮ್ಮ ಆಜ್ಞೆ ನನ್ನ ಪ್ರೀತಿಯೇ, ಈತ ನಿಮ್ಮ ಗುಲಾಮ, ನೀನು ಏನು ಹೇಳುತ್ತೀಯೋ ಅದನ್ನೇ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಅವನು ನಿಧಾನವಾಗಿ ಅವನ ಎದೆಯ ಮೇಲೆ ಹೊಡೆಯುತ್ತಾ, ನೀನು ಕೂಡ. ಇದರ ನಂತರ ಅವರಿಬ್ಬರು ತಮ್ಮ ಭವಿಷ್ಯದ ಜೀವನದ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ. ಇದರಲ್ಲಿಯೇ ರಾತ್ರಿ ಆಗುತ್ತದೆ ಮತ್ತು ಭಾರತದಲ್ಲಿ ಬೆಳಿಗ್ಗೆ. ಪಕ್ಷಿಗಳ ಚಿಲಿಪಿಲಿಯಿಂದ ಹುಷಾರವರ ನಿದ್ರೆ ಕಲೆಯುತ್ತದೆ. ಅವರು ಎದ್ದು ಕುಳಿತ ತಕ್ಷಣ ಎದುರಿನ ದೃಶ್ಯವನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಎದುರಿಗೆ ವಿರಾಟ್ ಕುಳಿತಿದ್ದನು. ಅವನು ಕಾವ್ಯಳ ಕೈ ಹಿಡಿದುಕೊಂಡು ಮಲಗಿದ್ದನು ಮತ್ತು ಕಾವ್ಯ ಅವನ ಕೈ ಹಿಡಿದುಕೊಂಡು ಮಲಗಿದ್ದಳು.
ಇಬ್ಬರು ತುಂಬ ಮುದ್ದಾಗಿ ಕಾಣುತ್ತಿದ್ದರು. ಉಷಾರವರು ಇಬ್ಬರನ್ನು ಒಟ್ಟಿಗೆ ನೋಡಿ ತುಂಬ ಸಂತೋಷ ಪಡುತ್ತಾರೆ. ಅವರು ಬೇಗನೆ ಇಬ್ಬರ ದೃಷ್ಟಿ ತೆಗೆಯುತ್ತಾರೆ. ಅಷ್ಟರಲ್ಲಿ ವಿರಾಟ್ನ ನಿದ್ರೆಯಲ್ಲಿಯೂ ಚಲನೆ ಉಂಟಾಗುತ್ತದೆ. ಇದನ್ನು ನೋಡಿದ ಉಷಾರವರು ಬೇಗನೆ ಕಣ್ಣು ಮುಚ್ಚಿ ಮಲಗಿದಂತೆ ನಟಿಸಲು ಪ್ರಾರಂಭಿಸುತ್ತಾರೆ. ವಿರಾಟ್ ಏಳುತ್ತಾನೆ ಮತ್ತು ನೋಡುತ್ತಾನೆ. ಅವರಿಬ್ಬರು ಒಬ್ಬರ ಕೈಯನ್ನು ಮತ್ತೊಬ್ಬರು ಬಿಗಿಯಾಗಿ ಹಿಡಿದುಕೊಂಡಿರುವುದನ್ನು ಗಮನಿಸುತ್ತಾನೆ. ತನ್ನ ಈ ನಡತೆಯಿಂದ ತಾನೇ ಮುಜುಗರಕ್ಕೆ ಒಳಗಾಗುತ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಬೆಳಗಾಗುತ್ತದೆ. ವೈದ್ಯರು ಬಂದು ಕಾವ್ಯಳನ್ನು ಪರೀಕ್ಷಿಸುತ್ತಾರೆ. ವಿರಾಟ್ ಕೂಡ ಅಲ್ಲೇ ಇದ್ದನು. ಕಾವ್ಯಳನ್ನು ಒಂದು ನಿಮಿಷವೂ ಒಂಟಿಯಾಗಿ ಬಿಡಲಿಲ್ಲ. ಕಾವ್ಯ ಎಲ್ಲವನ್ನು ನೋಡುತ್ತಿದ್ದಳು. ಆದರೆ ವಿರಾಟ್ ತನ್ನ ಹತ್ತಿರ ಇರುವುದು, ತನ್ನನ್ನು ನೋಡಿಕೊಳ್ಳುವುದು ಎಲ್ಲವೂ ಅವಳಿಗೆ ಅನುಕಂಪವೆಂದು ಅನಿಸುತ್ತಿತ್ತು. ವೈದ್ಯರು ಕಾವ್ಯಳನ್ನು ಪರೀಕ್ಷಿಸಿ ಅವಳು ಚೆನ್ನಾಗಿದ್ದಾಳೆ ಮತ್ತು ಮನೆಗೆ ಹೋಗಬಹುದು ಎಂದು ಹೇಳುತ್ತಾರೆ. ಇವರ ತಿನ್ನುವ ಕುಡಿಯುವ ಬಗ್ಗೆ ಗಮನವಿಡಿ ಅಷ್ಟೇ ಎಂದು ಹೇಳುತ್ತಾರೆ. ಸ್ವಲ್ಪ ಸಮಯದ ನಂತರ ವಿರಾಟ್ ಅವಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅವನು ಗಾಡಿ ಓಡಿಸುತ್ತಿದ್ದನು ಮತ್ತು ಕಾವ್ಯ ಉಷಾರವರ ಜೊತೆ ಹಿಂಭಾಗದಲ್ಲಿ ಕುಳಿತಿದ್ದಳು. ಆಗಾಗ ವಿರಾಟ್ನ ಕಣ್ಣುಗಳು ಅವಳ ಮೇಲೆ ಬೀಳುತ್ತಿದ್ದವು. ಆದರೆ ಕಾವ್ಯ ಒಮ್ಮೆಯೂ ಅವನ ಕಡೆ ನೋಡಲಿಲ್ಲ. ವಿರಾಟ್ ಮನಸ್ಸಿನಲ್ಲಿ ಇವಳು ಸ್ವಲ್ಪ ಹೆಚ್ಚಾಗಿಯೇ ಕೋಪಗೊಂಡಿದ್ದಾಳೆ. ಆದರೆ ಅವಳ ಕೋಪ ಸರಿಯಾಗಿದೆ. ನಾನು ಕೂಡ ಅವಳ ಮೇಲೆ ಎಷ್ಟು ಕೋಪ ಮಾಡಿದ್ದೆ. ಇದನ್ನೆಲ್ಲ ಯೋಚಿಸುತ್ತಾ ಅವರು ಮನೆಗೆ ತಲುಪುತ್ತಾರೆ. ಇಂದು ವಿರಾಟ್ ಆಫೀಸ್ಗೆ ಹೋಗಲಿಲ್ಲ. ಕಾವ್ಯ ಬಳಿ ಇರುತ್ತೇನೆ ಮತ್ತು ಅವಕಾಶ ಸಿಕ್ಕಾಗ ತನ್ನ ಮನಸ್ಸಿನ ಮಾತನ್ನು ಹೇಳುತ್ತೇನೆ ಎಂದು ಅವನು ಯೋಚಿಸುತ್ತಿದ್ದನು. ಆದರೆ ಕಾವ್ಯ ಅವನೊಂದಿಗೆ ಮಾತನಾಡುವುದು ಬಿಡಿ, ಅವನ ಕಡೆ ನೋಡುತ್ತಲೂ ಇರಲಿಲ್ಲ ಮತ್ತು ಯಾರೂ ಅವನನ್ನು ಒಂಟಿಯಾಗಿ ಬಿಡುತ್ತಲೂ ಇರಲಿಲ್ಲ. ಕೆಲವೊಮ್ಮೆ ಗಹನ, ಕೆಲವೊಮ್ಮೆ ಉಷಾ ನೆರಳಿನಂತೆ ಕಾವ್ಯಳಿಗೆ ಅಂಟಿಕೊಂಡಿದ್ದರು. ಇದನ್ನು ನೋಡಿ ವಿರಾಟ್ಗೆ ಕಿರಿಕಿರಿಯಾಗುತ್ತಿತ್ತು. ಆದರೆ ಅವನು ಏನು ಮಾಡಬಲ್ಲನು? ದಿನ ಕಳೆದು ರಾತ್ರಿ ಆಗುತ್ತದೆ. ಕೊನೆಗೂ ಅವರಿಬ್ಬರು ಕಾವ್ಯಳನ್ನು ಒಂಟಿಯಾಗಿ ಬಿಟ್ಟರು. ಈಗ ನಾನು ಕಾವ್ಯಳೊಂದಿಗೆ ಆರಾಮವಾಗಿ ಮಾತನಾಡಬಹುದು. ಹೀಗೆ ಯೋಚಿಸುತ್ತಾ ವಿರಾಟ್ ಕಾವ್ಯ ಬಳಿ ಹೋಗುತ್ತಾನೆ. ಆದರೆ ಕಾವ್ಯ ಅವನ ಕಡೆ ಗಮನ ಹರಿಸುವುದಿಲ್ಲ ಮತ್ತು ನೇರವಾಗಿ ಮಾತನಾಡುತ್ತಲೂ ಇಲ್ಲ. ಈ ರಾತ್ರಿ ಕೂಡ ಕಳೆದು ಮುಂದಿನ ದಿನವಾಗುತ್ತದೆ. ಇಂದು ವಿರಾಟ್ಗೆ ಅಗತ್ಯವಾದ ಸಭೆ ಇತ್ತು. ಆದ್ದರಿಂದ ಅವನು ಆಫೀಸ್ಗೆ ಹೋಗಬೇಕಾಯಿತು. ಬೇಗನೆ ಕೆಲಸ ಮುಗಿಸಿ ಬರುತ್ತೇನೆ ಮತ್ತು ಇಂದು ಹೇಗಾದರೂ ಮಾಡಿ ಕಾವ್ಯಳಿಗೆ ತನ್ನ ಮನಸ್ಸಿನ ಮಾತನ್ನು ಹೇಳುತ್ತೇನೆ ಎಂದು ಯೋಚಿಸಿದನು. ಆದರೆ ಕಾವ್ಯ ಕೂಡ ವಿರಾಟ್ನಿಂದ ದೂರವಿರಲು ನಿರ್ಧರಿಸಿದ್ದಳು. ಆದ್ದರಿಂದ ವಿರಾಟ್ ಹೋದ ನಂತರ ಅವಳು ತನ್ನ ಮನೆಗೆ ಹೋದಳು. ವಿರಾಟ್ ಅವಳಿಗೆ ಇಡೀ ದಿನ ಹಲವಾರು ಬಾರಿ ಫೋನ್ ಮಾಡಿದನು. ಆದರೆ ಕಾವ್ಯ ಒಮ್ಮೆಯೂ ಅವನ ಫೋನ್ ಎತ್ತಲಿಲ್ಲ. ಮನಸ್ಸಿನಲ್ಲಿ, ನಿನ್ನ ಸಹಾನುಭೂತಿ ನನಗೆ ಬೇಡ ವಿರಾಟ್. ಏನಾದರೂ ಬೇಕಾದರೆ ಅದು ನಿನ್ನ ಪ್ರೀತಿ, ನಿನ್ನ ಹೃದಯದಲ್ಲಿ ಜಾಗ. ಅದು ಎಂದಿಗೂ ಸಿಗುವುದಿಲ್ಲವೆನಿಸುತ್ತದೆ. ಅತ್ತ ವಿರಾಟ್ ಚಿಂತಿತನಾದನು. ಈ ಹುಡುಗಿ ನನ್ನನ್ನು ನಿರ್ಲಕ್ಷಿಸುತ್ತಿದ್ದಾಳೆ ಏಕೆ? ಸಾಕು, ಇಂದು ಹೇಗಾದರೂ ಮಾಡಿ ನನ್ನ ಮನಸ್ಸಿನ ಮಾತನ್ನು ಅವಳಿಗೆ ಹೇಳುತ್ತೇನೆ. ಹೀಗೆ ಯೋಚಿಸುತ್ತಾ ಅವನು ತನ್ನ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾನೆ. ದಿನ ಕಳೆದು ವಿರಾಟ್ ಕೆಲಸ ಮುಗಿಸುವಾಗ ರಾತ್ರಿ ಆಗುತ್ತದೆ. ಆದರೆ ಅವನು ಸಂತೋಷವಾಗಿದ್ದನು. ಅವನು ಕಾವ್ಯಳಿಗೆ ಗುಲಾಬಿ ಹೂಗಳ ಗೊಂಚಲು, ಚಾಕೊಲೇಟ್ ಬಾಕ್ಸನ್ನು ತೆಗೆದುಕೊಂಡು ಸಂತೋಷದಿಂದ ಮನೆಗೆ ಹೊರಟನು. ಇಂದು ಇನ್ನೊಬ್ಬರು ಕೂಡ ಸಂತೋಷವಾಗಿದ್ದರು ಮತ್ತು ಅದು ವಿವೇಕ್. ಮತ್ತು ಯಾಕಾಗಬಾರದು? ಕೊನೆಗೂ ಇಂದು ಅವನ ಮದುವೆಯಲ್ಲವೇ? ಅವನು ಕನ್ನಡಿಯಲ್ಲಿ ನಿಂತು ಸಿದ್ಧನಾಗುತ್ತಿದ್ದನು. ಕಪ್ಪು ಬಣ್ಣದ ಶೂಟ್, ಸ್ಟೈಲಿಶ್ ಹೇರ್ ಸ್ಟೈಲ್, ಮುಖದಲ್ಲಿ ಹೊಳಪು. ಅವನಿಯ ಮುಖ ಕೂಡ ಹೊಳೆಯುತ್ತಿತ್ತು. ಅವಳು ಕೂಡ ಸಿದ್ಧಳಾಗುತ್ತಿದ್ದಳು. ಮೊದಲು ಅವಳು ಏಂಜಲ್ಗೆ ಸಿದ್ಧಗೊಳಿಸಿದಳು ಮತ್ತು ನಂತರ ತಾನೂ ಸಿದ್ಧಳಾಗಲು ಪ್ರಾರಂಭಿಸಿದಳು. ಸ್ವಲ್ಪ ಸಮಯದಲ್ಲೇ ವಿವೇಕ್ ಸಿದ್ಧನಾಗಿ ಸಂತೋಷದಿಂದ ಚರ್ಚ್ ಕಡೆಗೆ ಹೊರಟನು. ಅವನಿ ಕೂಡ ಸಿದ್ಧಳಾಗಿ ಮನೆಯಿಂದ ಹೊರಟಳು. ಅತ್ತ ವಿರಾಟ್ ಮನೆಗೆ ತಲುಪಿದನು. ಅವನ ಹೃದಯ ಬಡಿತ ಹೆಚ್ಚಾಗಿತ್ತು. ಅವನು ಕಾವ್ಯ ತನ್ನನ್ನು ಪ್ರಪೋಸ್ ಮಾಡಿದಾಗ ಅವಳು ಹೇಗೆ ವರ್ತಿಸುತ್ತಾಳೆ ಎಂದು ನೋಡಲು ಬಯಸಿದ್ದನು. ಇದನ್ನೆಲ್ಲ ಯೋಚಿಸುತ್ತಾ ಅವನು ತನ್ನ ಕೋಣೆಯ ಕಡೆಗೆ ಹೊರಟನು. ಮತ್ತೊಂದು ಕಡೆ ವಿವೇಕ್ ಚರ್ಚಿಗೆ ತಲುಪಿದ್ದನು. ಅವನ ಸ್ನೇಹಿತರು ಕೂಡ ಅಲ್ಲಿಗೆ ತಲುಪಿದ್ದರು. ಕೇವಲ ಅವನಿಯ ಬರುವಿಕೆಗಾಗಿ ಕಾಯುತ್ತಿದ್ದರು. ಏನಾಯಿತು ನನ್ನ ಗೆಳೆಯ, ನೀನು ತುಂಬ ಡ್ಯಾಶಿಂಗ್ ಆಗಿ ಕಾಣುತ್ತಿದ್ದೀಯಾ? ಆದರೆ ಈ ಅವನಿಯಲ್ಲಿ ಉಳಿದುಕೊಂಡಳು. ವಿವೇಕ್ ಗಡಿಯಾರದಲ್ಲಿ ಸಮಯ ನೋಡುತ್ತಾ ಬರುತ್ತಾಳೆ. ಸರಿ, ಸ್ವಲ್ಪ ಸಮಯ ಕಳೆಯುತ್ತದೆ ಎಂದು ಹೇಳುತ್ತಾನೆ. ಅರೆ ಸಹೋದರ, ಇನ್ನೆಷ್ಟು ಸಮಯ? ಅವನು ಎಲ್ಲಿದ್ದಾಳೆ? ಅವಳಿಗೆ ಫೋನ್ ಮಾಡು ಎನ್ನುತ್ತಾನೆ. ವಿವೇಕ್ ಮನಸ್ಸಿನಲ್ಲಿ, ಎಲ್ಲಿದ್ದೀಯಾ ನೀನು? ಹೀಗೆ ಯೋಚಿಸುತ್ತಾ ಅವನು ಅವಳಿಗೆ ಫೋನ್ ಮಾಡುತ್ತಾನೆ. ಆದರೆ ಅವನಿಯ ಫೋನ್ ಸ್ವಿಚ್ ಆಫ್ ಆಗಿತ್ತು. ವಿವೇಕ್, ನಾನು ಅವಳನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ಅವನು ಅಲ್ಲಿಂದ ಹೊರಡಲು ಪ್ರಾರಂಭಿಸುತ್ತಾನೆ. ಆದರೆ ಆಗ ಒಬ್ಬ ಹುಡುಗ ಅಲ್ಲಿಗೆ ಬಂದು ವಿವೇಕ್ ಬಳಿ, ಹೇ, ನೀನು ವಿವೇಕ್ ತಾನೆ ಎಂದು ಕೇಳುತ್ತಾನೆ. ಹೌದು, ಹೇಳಿ, ಇದು ನಿಮಗಾಗಿ ಎಂದು ಹೇಳುತ್ತಾ ಅವನು ಅವನ ಕೈಯಲ್ಲಿ ಕಾಗದದ ತುಂಡನ್ನು ಇಟ್ಟು ಅಲ್ಲಿಂದ ಹೊರಟು ಹೋಗುತ್ತಾನೆ. ವಿವೇಕ್ಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಅವನು ಕಾಗದವನ್ನು ತೆರೆದು ಓದಲು ಪ್ರಾರಂಭಿಸುತ್ತಾನೆ. ಹಲೋ ವಿವೇಕ್, ನಾನು ಅವನಿ. ಮದುವೆಗಾಗಿ ನೀನು ನನಗಾಗಿ ಕಾಯುತ್ತಿದ್ದೀಯ ಎಂದು ನನಗೆ ಗೊತ್ತು. ಆದರೆ ಗೆಳೆಯ, ನಾನು ಮದುವೆಗೆ ಇನ್ನೂ ಸಿದ್ಧಳಾಗಿಲ್ಲ. ನನಗೆ ಯಾವುದೇ ಮದುವೆ ಗಿಡವೇ ಬೇಡ. ಮತ್ತು ಇಷ್ಟು ದಿನ ನಿನ್ನ ಜೊತೆ ಇದ್ದೆ, ನಿನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದೆ ಎಂದು ಅನಿಸಿತು. ಆದರೆ ಇಲ್ಲ, ಇದು ಕೇವಲ ಟೈಮ್ ಪಾಸ್. ನಿನ್ನಿಂದ ನನ್ನ ಮನಸ್ಸು ತುಂಬಿದೆ. ಹಾಗಾಗಿ ಗುಡ್ ಬೈ
ಎಂದು ಬರೆದಿದ್ದಳು. ವಿವೇಕ್ಗೆ ಆಘಾತವಾಗುತ್ತದೆ. ಅವನ ಹೆಜ್ಜೆಗಳು ತಡವರಿಸುತ್ತವೆ. ಅವನು ಈ ಮೊದಲು ಕಾವೇಳಿಗೆ ಬರೆದ ಪ್ರತಿಯೊಂದು ಪದವೂ ಹಾಗೆಯೇ ಬರೆಯಲ್ಪಟ್ಟಿತ್ತು. ವೇದನೆ ಎಂದರೇನು ಎಂದು ವಿವೇಕ್ಗೆ ಈಗ ತಿಳಿಯುತ್ತದೆ. ಮುಂದುವರಿಯುವುದು.